ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿ ಪೇರೆಂಟ್ಸ್. Thanks. ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್. ಆ್ಯಂಡ್ ಮೊದಲನೇ ಕ್ವಶನ್ ಬಂದು ಆಬ್ವಿಯಸ್ಲಿ ಲೈಕ್ ನಿಮಗೆ ಫಿಸಿಕ್ಸ್ ಫಾಲ ಯಾವ ರೀತಿ ಬೆನಿಫಿಟ್ ಆಗಿದೆ, ಸೊ ಅದನ್ನು ನಿಮ್ಮ ಕೆಲವು ವರ್ಡ್ಸ್ಗಳಿಂದ ನೀವು ಶೇರ್ ಮಾಡ್ಬೋದು. ಹೌ ವಾಸ್ ಫಿಸಿಕ್ಸ್ ಫಾಲ ಹೆಲ್ಪ್ಫುಲ್ ಫಾರ್ ಯು ಇನ್ ಯೋರ್ ಪ್ರಿಪರೇಷನ್ಸ್ ಆ್ಯಂಡ್ ಇನ್ ಯೋರ್ ಜರ್ನಿ? ಮನೋಜ್ ಸಾರ್ಥಕ್ KCET ಕ್ರ್ಯಾಶ್ ಕೋರ್ಸ್ ಬ್ಯಾಚಲ್ಲಿ ಅಡ್ಮಿಷನ್ ಆಗಿತ್ತು. ಸೊ ಅದರಲ್ಲಿ ನಡೀತಾ ಇದ್ದಿದ್ದು DPP ವಿಡಿಯೋಸ್ ಆಗಿರ್ಬೋದು, ಕೊನೆ ಸ್ಲೈಡ್ಸಲ್ಲಿ ನೋಟ್ಸ್ ಅಂತ ಹೇಳಿ ಮೇನ್ ಪಾಯಿಂಟ್ಸ್ ಕವರ್ ಮಾಡ್ತಿದ್ರಲ್ಲ ಅದಿರ್ಬೋದು, ಅಥವಾ ಏನು ಮ್ಯಾರಥಾನ್ ಸೆಷನ್ಸ್ ಇರ್ಬೋದು. ಅದರಲ್ಲೆಲ್ಲ ಪ್ರತಿಯೊಂದು ಕ್ವೆಶನ್ನ ಕೊಟ್ಟು 60 ಸೆಕೆಂಡ್ಸ್ ಟೈಮ್ ಕೊಡ್ತೀನಿ, ನೀವು ಸಾಲ್ವ್ ಮಾಡಿ ಅಂತ ಹೇಳಿ, ಆಮೇಲೆ ಲೈವಲ್ಲಿ ಮಕ್ಕಳು ಬಂದು ಅದನ್ನು ಸಾಲ್ವ್ ಮಾಡೋರು. ಅದಾದ ನಂತರ ಅದು ನೀವು ಕರೆಕ್ಟಾಗಿ ಆನ್ಸರ್ಸ್ ಎಲ್ಲ ಕರೆಕ್ಟಾಗಿ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತಿದ್ರಿ. ಸೊ ದೋಸ್ ಮ್ಯಾರಥಾನ್ ಸೆಷನ್ಸ್ ಆರ್ ರಿಯಲಿ ಎಕ್ಸಾಸ್ಟಿಂಗ್. ನೀವುಗಳಲ್ಲಿ 6 ಗಂಟೆ 7 ಗಂಟೆ ಹೊತ್ತು ನಿಂತ್ಕೊಂಡು ಮಾಡ್ತಿದ್ದಿದ್ದು ಆ ಪೇನ್ ನಮಗೆ ಆ್ಯಸ್ ಎ ಪೇರೆಂಟ್ಸ್, ಅಷ್ಟು ಪೇನ್ ನಮಗೆ ಪೇರೆಂಟ್ಸ್ ವಿ ಯೂಸ್ ಟು ಫೀಲ್ ದಟ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ. ಸ್ಟೂಡೆಂಟ್ಸ್ ಕಷ್ಟಪಟ್ಟೇ ಪಡ್ತಾರೆ ಬಿಡಿ, ಪೇರೆಂಟ್ಸು ನಮ್ಮ ಮಕ್ಕಳು ನಾವು ಮಾಡೇ ಮಾಡ್ತೀವಿ ಬಿಡಿ, ಬಟ್ ಅದಕ್ಕೋಸ್ಕರ ಟೀಚರ್ಸ್ ಅಷ್ಟೇ ಅಥವಾ ಅದಕ್ಕೂ ಡಬಲ್ ಎಫರ್ಟ್ ಹಾಕ್ತಿರೋದಲ್ಲ, ಅದು ತುಂಬ ನಮಗೆ ಖುಷಿ ಕೊಡ್ತಾ ಇದೆ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರಿಸಲ್ಟ್ಸ್ ಬಂದಮೇಲೆ ಯಾವ ರೀತಿ ಖುಷಿ ಆಯಿತು? ಹೌ ಹ್ಯಾಪಿ ವೆರ್ ಯು ವೆನ್ ದ ರಿಸಲ್ಟ್ಸ್ ಕೇಮ್? ಡಿಡ್ ಯು ಎಕ್ಸ್ಪೆಕ್ಟ್ ದಟ್ ರ್ಯಾಂಕಿಂಗ್ ಆ್ಯಂಡ್ ದಟ್ ಮಾರ್ಕ್ಸ್? ಆ್ಯಂಡ್ ಕ್ಲಾಸ್ 11th ಮತ್ತೆ ನಿಮ್ಮ ಫಿಸಿಕ್ಸ್ ವಾಲ ಫಾಲೋ ಮಾಡ್ತಾ ಆದಮೇಲೆ ಏನು ಇಂಪ್ರೂವ್ಮೆಂಟ್ಸ್ ಆಯಿತು ನಿಮ್ಮಲ್ಲಿ? 2500 ಆ ರೇಂಜಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ರ್ಯಾಂಕಿಂಗ್, ಬಟ್ 6000 ಬಂತು. ಪರವಾಗಿಲ್ಲ, ಅಷ್ಟೊಂದು ಬೇಜಾರಿಲ್ಲ, ಬಟ್ ಹಾಕಿದ ಎಫರ್ಟ್ಸ್ ಇನ್ನೂ ಹಾಕ್ಬೋದಿತ್ತು ಅಂತ ಅನಿಸ್ತು. ಬಟ್ ಎಸ್ಪೆಷಲಿ ಫಿಸಿಕ್ಸ್ ವಾಲ ಅಂತಂದ್ರೆ ಕಾಲೇಜ್ಗೂ ಹೋಗ್ತಿದೆ, ಕಾಲೇಜ್ ಟ್ಯೂಷನ್, ಅದು ಹೆಲ್ಪ್ ಆಗ್ತಿತ್ತು. ಅದ್ರ ಜೊತೆಗೆ ಇದು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಇನ್ನು ಅವರು ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಪಾಠ ಮಾಡ್ತಿದ್ರು. ಸೊ ಫ್ರಮ್ ಹೌ ಮೆನಿ ಮಂತ್ಸ್ ಆರ್ ಇಯರ್ಸ್ ಆರ್ ಯು ಫಾಲೋಯಿಂಗ್ ಫಿಸಿಕ್ಸ್ ವಾಲ? ಆಲ್ಮೋಸ್ಟ್ 1.5 year. 1.5 year ಇಂದ ಕ್ಲಾಸ್ 11th ಅರ್ಧದಿಂದ ಶುರು ಮಾಡಿದ್ದೀರಿ. ಓಕೆ, ಗುಡ್, ವೆರಿ ಗುಡ್. ಸೊ ಕ್ಲಾಸ್ 11 ಅರ್ಧದಿಂದ ಸ್ಟಾರ್ಟ್ ಮಾಡ್ಕೊಂಡ, ಬಟ್ ಮುಂಚೆಯಿಂದ ಶುರು ಮಾಡಿದ್ರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ಅಂತ ನಮ್ಗೆ ಅನಿಸ್ತಿದೆ. ಬಟ್ ವಿ ಗಾಟ್ ಟು ನೋ ಲಿಟಲ್ ಲೇಟ್, ಬಟ್ ನೋ ರಿಗ್ರೆಟ್ಸ್. ಆಕ್ಚುಲಿ ಬಂದು ಎಲ್ಲ ಮಕ್ಳಿಗೆ ನಾನು ಕೂಡ ಸಜೆಸ್ಟ್ ಮಾಡೋದು ಇಷ್ಟೇ, ಕ್ಲಾಸ್ 11th ಇಂದನೇ ಅವ್ರು KCET ಪ್ರಿಪರೇಷನ್ ಮಾಡಬೇಕು, ಹೌದಲ್ಲ? ರೈಟ್. ಸೊ ಮಕ್ಕಳ ಇನ್ನೊಂದು ವಿಷಯ ಇವ್ರ ಮುಖಾಂತರ ನಾನು ತಿಳಿಸೋದಕ್ಕೆ ಏನಂತಂದ್ರೆ, ಸೊ ತುಂಬಾ ಜನ ಆಕ್ಚುಲಿ ಲಾಸ್ಟ್ ಬೋರ್ಡ್ ಎಕ್ಸಾಮ್ಸ್ ಆದ್ಮೇಲೆ ಪ್ರಿಪರೇಷನ್ ಶುರು ಮಾಡ್ತೀವಿ ಅಂತ ಹೇಳ್ತಾರೆ, ವಿಚ್ ಇಸ್ ನಾಟ್ ಆಕ್ಚುಲಿ ಕರೆಕ್ಟ್, ಹೌದಲ್ಲ? ಅದು ಈ ವರ್ಷ 25 ಅಷ್ಟೇ ಗ್ಯಾಪ್ ಸಿಕ್ಕಿದೆ. ಕರೆಕ್ಟ್. ಮುಂಚೆಲ್ಲ 1.5 ತಿಂಗಳು ಸಿಕ್ತಿತ್ತು. ಸೊ ನಿಮ್ಗೆ ಈಗ ಅನುಭವ ಆಗಿದೆ ಆಲ್ರೆಡಿ. ಸೊ ಈಗ ಮತ್ತೆ ಏನಾದ್ರು 11th ಶುರು ಮಾಡ್ತೀರಾ ಅಂತಂದ್ರೆ, ರೈಟ್, ಯಾವಾಗಿಂದ ನೀವು ಮತ್ತೆ ಪ್ರಾಕ್ಟೀಸ್ ಶುರು ಮಾಡಬೇಕು ಅಂತ ಅನ್ಕೊಳ್ತೀರಾ? ಫಸ್ಟ್ ಡೇ ಇಂದ ಶುರು ಮಾಡಬೇಕು ಅಂತ ಹೇಳ್ತೀರಿ. ಓಕೆ, ವೆರಿ ಗುಡ್. ಅಂಡ್ ನಿಮ್ಗೆ ಲೈಕ್ ರೆಗ್ಯುಲರ್ ಆಗಿ ಮುಗ್ಸಕ್ಕಾಗಲಿಲ್ಲ, ಬ್ಯಾಕ್ಲಾಗ್ಸ್ ಆಯ್ತು, ಹೇಗೆ ಮುಗಿಸ್ಕೊಳ್ತೀರಾ? ವೆರ್ ಯು ಪ್ಲಾನಿಂಗ್ ಫಾರ್ ದಟ್? 1 week ಟಾರ್ಗೆಟ್ ತರ ಇಟ್ಕೊಂಡು ಅದನ್ನ ವೀಕಲ್ಲಿ ಆಗದಿದ್ರೆ ಸ್ಯಾಟರ್ಡೆ ಸಂಡೇ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ ಕಾಲೇಜ್ ಇಲ್ದೇ ಇರೋ ಟೈಮಲ್ಲಿ ಮುಗಿಸ್ತೀನಿ. ಅವನು ಪ್ಲಾನಿಂಗ್ ಮಾಡ್ಕೋತಿದ್ದ ಸರ್. ಆ ಪ್ಲಾನಿಂಗ್ಗೆ ನಾನು ಕೂಡ ಹೆಲ್ಪ್ ಮಾಡಿದ್ದೀನಿ. ಒಂದು ಟೈಮ್ ಟೇಬಲ್ ಹಾಕಿ ಕೊಡ್ತಾ ಇದ್ದೆ, ಅವನಿಗೆ ಹೆಲ್ಪ್ ಮಾಡ್ತಿದ್ದ. ಅವನು ಒಂದು ಮುಂಚೆನೆ ಓಕೆ ಫಿಸಿಕ್ಸ್ ವಾಲಲ್ಲಿ ಈ ಚಾಪ್ಟರ್ಸ್ ಇತ್ತೆ, ಈ ವರ್ಷ ಈ ಪರ್ಟಿಕ್ಯುಲರ್ ಮಂತಲ್ಲಿ ವೀಕಲ್ಲಿ ಈ ಪಾಠ ಮಾಡ್ತಿದ್ದಾರೆ ಅಂದರೆ ನೀನು ಇಷ್ಟು ಅವರ್ಸಲ್ಲಿ ಇಷ್ಟು ಮಾಡಬೇಕು ಅಂತ ಒಂದು ಸ್ಟಾಪ್ ಕ್ಲಾಕ್ ತಂದು ಕೊಟ್ಟಿದ್ದೆ. ಸೊ ಅದನ್ನೆಲ್ಲ ಮಾಡ್ತಾ, ಆಮೇಲೆ CET ಪ್ರಾಕ್ಟೀಸ್ಗೂ ಕೂಡ OMR ಶೀಟ್ಸ್ ಅಮೆಝಾನ್ ಇಂದ ಎಲ್ಲ ಬೈ ಮಾಡಿ ಕೊಟ್ಟಿದ್ದೆ, ಟೈಮ್ ನೋಡ್ಕೊಟ್ಟು, ಬಿಕಾಸ್ ಅದೇ ಅಲ್ವಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದನ್ನ OMR ಶೀಟ್ಸ್ ಅಲ್ಲೇ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾನೆ, ತುಂಬಾ ಎಫರ್ಟ್ಸ್ ಹಾಕಿದ್ದಾನೆ, ಬಟ್ ಅದರ ಹಿಂದೆ ನಿಮ್ಮ ಒಂದು ಎಫರ್ಟ್ಸ್ ತುಂಬಾ ಇಲ್ಲ ಮ್ಯಾಮ್. ಆಕ್ಚುಲಿ ನಾವು ಸಾವಿರಾರು ಮಕ್ಕಳಿಗೆ ಪಾಠ ಮಾಡ್ತೀವಿ, ರೈಟ್, ಬಟ್ ಅದರಲ್ಲಿ ನಮಗೆ ಅಚೀವ್ಮೆಂಟ್ ಸಿಗೋದು ತುಂಬಾ ಕಡಿಮೆ ಮಕ್ಕಳು. ಸೊ ಮೇನ್ ಏನಂತಂದ್ರೆ ಆ ಆಟಿಟ್ಯೂಡ್ ತುಂಬಾನೇ ಮುಖ್ಯ ಆಗುತ್ತೆ. ಮಕ್ಕಳದು ಒಂದು ಆಟಿಟ್ಯೂಡ್, ಮನಸ್ಥಿತಿ ಆ್ಯಂಡ್ ಪೇರೆಂಟ್ಸ್ಗಳ ಸಪೋರ್ಟ್. ಈಗ ನೀವೇ ಹೇಳಿದ್ರಿ, ಸೊ ನಾನೊಂದು ಸಜೆಸ್ಟ್ ಮಾಡೋದೇನಂತಂದ್ರೆ ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಈ ರೀತಿ ಒಂದು ಅವ್ರಿಗೆ ಎಷ್ಟು ನಾಲೆಡ್ಜ್ ಇದೆ ಪರವಾಗಿಲ್ಲ, ಅವ್ರಿಗೆ ಕಡಿಮೆ ನಾಲೆಡ್ಜ್ ಇದ್ದ ಪರವಾಗಿಲ್ಲ, ಬಟ್ ದೇ ನೀಡ್ ಟು ಅಕಂಪನಿ ದಮ್ ವಿತ್ ಥ್ರೂ ಔಟ್ ದಿಯರ್ ಜರ್ನಿ. ದಟ್ ಈಸ್ ವಾಟ್ ಐ ಸಜೆಸ್ಟ್. ಆಕ್ಚುಲಿ ಪೇರೆಂಟ್ಸ್ ಇಲ್ಲದೆ ಮಕ್ಕಳಿಗೆ ಅಷ್ಟು ಆಗೋದಿಲ್ಲ, ಯಾಕಂದ್ರೆ ಕೆಲವು ಟೈಮಲ್ಲಿ ಡಿಮೋಟಿವೇಟ್ ಆಗ್ತಾರೆ, ರೈಟ್, ಕೆಲವು ಟೈಮಲ್ಲಿ ಔಟ್ ಆಫ್ ಫೋಕಸ್ ಆಗ್ತಾರೆ. ಬಟ್ ಅದನ್ನ ಮತ್ತೆ ಫೋಕಸ್ಗೆ ತರೋದು, ಆ ಜರ್ನಿಗೆ ಅದೇ ದಾರಿಲಿ ತರಿಸೋದು ಪೇರೆಂಟ್ಸ್ ಕೈಯಲ್ಲೇ ಇದೆ. ದಟ್ ಐ ಕಂಪ್ಲೀಟ್ಲಿ ಅಗ್ರಿ ಆಕ್ಚುಲಿ. ಆ್ಯಂಡ್ ನಾನು ನಿಮಗೆ ಒಂದು ಕ್ವಶನ್ ಕೇಳ್ತೀನಿ, ಲೈಕ್ ಇದನ್ನ ಪ್ರತಿಯೊಂದು ಸ್ಟೂಡೆಂಟ್ಗೂ ಕೇಳ್ತಾ ಇರ್ತೀನಿ, ಯಾರ್ಯಾರು ಸಕ್ಸಸ್ ಕಂಡಿರ್ತಾರೆ ಅವ್ರಿಗೆ. ಸೊ ನಿಮ್ಮ ಜೂನಿಯರ್ಸ್ಗಳಿಗೆ ಏನಾದರೂ ಒಂದು ಕೆಲವು ವರ್ಡ್ಸ್ಗಳು ಹೇಳ್ತೀರಾ ಅಂದರೆ ವಾಟ್ ವುಡ್ ಯು ಲೈಕ್ ಟು ಶೇರ್? ಸರ್, ಅವ್ರು ಯಾವಾಗ ಸೈನ್ಸ್ ತಗೊಂಡು ನಾನು ಇಂಜಿನಿಯರಿಂಗ್ ಆಗ್ತೀನಿ ಅಥವಾ ಡಾಕ್ಟರ್ ಆಗ್ತೀನಿ ಅಂತ ಪ್ರಿಪೇರ್ ಆಗ್ತಾರೋ, ಫಸ್ಟ್ ಡೇ ಇಂದಾನೆ ಅವ್ರು ಪ್ರಿಪೇರ್ ಮಾಡ್ಕೊಂಡು ಮೈಂಡ್ ಸೆಟ್ ಮಾಡ್ಕೊಂಡು ಗೋಲ್ ಸೆಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಬೇಕು. ಯಾವುದೇ ಡಿಸ್ಟ್ರಾಕ್ಷನ್ಸ್ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಏನೇ ಇದ್ರು ಅವಾಯ್ಡ್ ಮಾಡಿ ಅಂತ ಹೇಳಲ್ಲ, ಪೋಸ್ಟ್ಪೋನ್ ಮಾಡ್ಕೊಂಡು. ವೆರಿ ಗುಡ್. ಈಗ 2 years ಆದ್ಮೇಲೆ ಏನ್ ಬೇಕೋ ನೀವು ಮಾಡ್ಬೋದು. ಯಾವ್ದು ಏನೆಲ್ಲ ಇರುತ್ತೆ, ಅಮೆಝಾನ್ ಅದೆಲ್ಲ ಇದ್ದೇ ಇರುತ್ತೆ, ಎಲ್ಲ ಮುಂದೆ ಫಾರ್ವರ್ಡ್ ಮಾಡ್ಕೊಳ್ಳಿ ಅಷ್ಟೇ. ಎಕ್ಸಾಕ್ಟ್ಲಿ. ಆಕ್ಚುಲಿ ವಾಟ್ ಯು ಟೋಲ್ಡ್ ಇಸ್ 100% ಟ್ರೂ. ಯಾಕಂತಂದ್ರೆ ಕೆಲವು ಮಕ್ಕಳುಗಳಿಗೆ ಡಿಸ್ಟ್ರಾಕ್ಷನ್ ಆಗುತ್ತೆ ಆ್ಯಂಡ್ ಔಟ್ ಆಫ್ ಫೋಕಸ್ ಆಗಿಬಿಡ್ತಾರೆ. ಸೊ ಅಂಥ ಟೈಮಲ್ಲಿ ವಾಟ್ ಈಸ್ ಸಜೆಸ್ಟಿಂಗ್ ಇಸ್, ನಿಮಗೆ ಲೈಫಲ್ಲಿ ಯಾವುದನ್ನು ನಿಲ್ಲಿಸಬೇಡಿ ಅಂತ ಹೇಳ್ತಾ ಇಲ್ಲ ಅವರು. ಸೊ ಎವ್ರಿಥಿಂಗ್ ಆಸ್ ಮೀನ್ಸ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಗಾಟ್ ಅ ಟೈಮ್. ಓಕೆ, ಸೊ ಇನ್ನೊಂದು 2 ವರ್ಷ ಆದಮೇಲೆ ಅಥವಾ 6 ವರ್ಷ ಆದಮೇಲೆ ಯು ಕ್ಯಾನ್ ಡೂ ಎವ್ರಿಥಿಂಗ್.
ಓಕೆ ಇನ್ಸ್ಟಾಗ್ರಾಮ್ ಎಲ್ಲೂ ಹೋಗಲ್ಲ, ಫೇಸ್ಬುಕ್ ಎಲ್ಲೂ ಹೋಗಲ್ಲ, ಎಲ್ಲ ಅಲ್ಲೇ ಇರುತ್ತೆ. ಬಟ್ ಯು ಕ್ಯಾನ್ ಪೋಸ್ಟ್ಪೋನ್ ದೋಸ್ ಥಿಂಗ್ಸ್. ಆ್ಯಂಡ್ ಆ್ಯಕ್ಚುಲಿ ದಿಸ್ ಕ್ವಶನ್ ನನ್ನ ಮ್ಯಾನೇಜರ್ ಯಾರು ಇರ್ತಾರೆ ಕೇಳ್ತಾನೆ ಇರ್ತಾರೆ ಅವರು, ಹೌ ವುಡ್ ಯು ಮ್ಯಾನೇಜ್ ಲೈಕ್ ದ ಸೇಮ್ ಥಿಂಗ್, ಒಂದು ನೋಟಿಫಿಕೇಶನ್ ಬರುತ್ತೆ ಈಗ ಯೂಟ್ಯೂಬಲ್ಲಿ ನೋಡ್ತೀವಿ, ದೇರ್ ಆರ್ ಲಾಟ್ ಆಫ್ ಕಂಟೆಂಟ್ಸ್ ಇನ್ ಯೂಟ್ಯೂಬ್, ರೈಟ್? ಹೌ ವುಡ್ ಯು ಮ್ಯಾನೇಜ್ ದ ಕಂಟೆಂಟ್ಸ್ ಇನ್ ಸೊ ಯೂಟ್ಯೂಬ್? ನಾನು ಯೂಟ್ಯೂಬ್ ಅಲ್ಲಿ ಲೈಕ್ 2 ಅಕೌಂಟ್ ತರ ಇಟ್ಕೊಂಡು ಸ್ಟಡೀಸ್ ಒಂದು ಇಟ್ಕೊಂಡಿದ್ದೆ, ಇನ್ನೊಂದು ನಾರ್ಮಲ್ ಅಕೌಂಟ್. Okay. ಸ್ಟಡೀಸ್ ಅಲ್ಲಿ ಯಾವ್ದು ರಿಲೇಟೆಡ್ ಇದೆ ಅದಕ್ಕೆ ಮಾತ್ರ ಸಬ್ಸ್ಕ್ರಿಪ್ಷನ್ Very good, very good. ಆ ನೋಟಿಫಿಕೇಶನ್ ಮಾತ್ರ ಬರುತ್ತೆ. ಓ ವೆರಿ ಗುಡ್, ಸೂಪರ್ ಅದು- ಸೂಪರ್. There is a way to block the notifications also, sir. ಹಾ ಬ್ಲಾಕ್ ಮಾಡ್ಕೋಬಹುದು ನೋಟಿಫಿಕೇಶನ್ಸ್ನ. ಬಟ್ ಅದು ಎಲ್ಲ ಸ್ಟೂಡೆಂಟ್ಸ್ಗೂ ಫಸ್ಟ್ ಅದನ್ನ ಬ್ಲಾಕ್ ಮಾಡ್ಲಿಕ್ಕೆ ನಾನು ಹೇಳ್ತೀನಿ, Okay. ಬಿಕಾಸ್ ಅದೇ ಡಿಸ್ಟ್ರಾಕ್ಷನ್ Yes, ಪಾಯಿಂಟ್. exactly. ಮತ್ತೆ ಟೀಚರ್ಸ್ನು ಅವ್ರ ಕಡೆಯಿಂದ ಎಷ್ಟೇ ಬರೀ ಕಂಟೆಂಟ್ ಸಿಲೆಬಸ್ ಕವರೇಜ್ ಅಲ್ದಿರಾ ಎಷ್ಟೊಂದು ಮೋಟಿವೇಶನಲ್ Yeah, yeah. ಡೈಲಾಗ್ಸ್ Definitely. ಆಗ್ಲಿ ಕೋಟ್ಸ್ ಆಗ್ಲಿ ಹೇಳ್ತಿರ್ತಾರೆ. ಬರ್ತಾ ಇರುತ್ತೆ. ಮತ್ತೆ ಹೇಗೆ ಪ್ಲಾನ್ ಆಗಬೇಕು, ಎಕ್ಸಾಮ್ ಹತ್ರ ಬರ್ತಿದ್ದಂಗೆನೆ ಹೇಗೆ ಪ್ಲಾನ್ ಮಾಡ್ಕೋಬೇಕು, ಹೇಗೆ ಪ್ರಿಪೇರ್ ಮಾಡಬೇಕು, ಅದರತ್ತ ತುಂಬಾ ಇನ್ಫಾರ್ಮೇಶನ್ ಕೊಡ್ತಿದ್ದಾರೆ. Yes, yes. ನಿಮ್ ವಿಡಿಯೋಸ್ ಅಲ್ಲೂ ನೋಡಿದೀನಿ, ಆಮೇಲೆ ಬಾಲೇಶ್ ಸರ್ ವಿಡಿಯೋಸ್ ಅಲ್ಲೂ ನೋಡಿದೀನಿ. ಇಟ್ಸ್ ಜಸ್ಟ್ ನಾಟ್ ರಿಲೇಟೆಡ್ ಟು ದ ಇಟ್ಸ್ ನಾಟ್ ಜಸ್ಟ್ ಕನ್ಫೈನ್ ಟು ದ ಕಂಟೆಂಟ್, ಬಟ್ ಆಲ್ಸೋ ಇಟ್ ಏನಾಗುತ್ತೆ ಅಂದ್ರೆ ಇವರು 4 ಮಕ್ಕಳ ಜೊತೆ ಹೊರಗಡೆ ಕಾಲೇಜ್ಗೆ ಹೋಗ್ತಾರೆ, ಬೆರೀತಾರೆ, ಎಷ್ಟೊಂದು ಮಾತಾಡ್ತಾರೆ, ಅವಾಗ ಡಿಸ್ಟ್ರಾಕ್ಟ್ ಆಗುವಂತ ಎಲ್ಲ ಚಾನ್ಸಸ್ ಇರುತ್ತೆ. ಬಟ್ ವಾಪಸ್ ಬಂತು ನಿಮ್ಮ ವಿಡಿಯೋಸ್ ನೋಡಿದಾಗ ಅಗೇನ್ ಗೆಟ್ ಟು ದ ಟ್ರ್ಯಾಕ್ ಅಂಡ್ ಯು ಆರ್ ಬೂಸ್ಟಿಂಗ್ ಅಪ್ ದ ಮೊರಾಲ್ ಅಲ್ಲ, ಅದು ತುಂಬಾ ಇಂಪಾರ್ಟೆಂಟ್. ಕರೆಕ್ಟ್. ಆ್ಯಂಡ್ ಇನ್ನೊಂದು ಲಾಸ್ಟ್ ಕ್ವಶನ್ ಇದೆ ಆ್ಯಕ್ಚುಲಿ, ನಿಮಗೆ NCERT ಎಷ್ಟು ಉಪಯೋಗ ಆಯಿತು? ಆ್ಯಂಡ್ PYQs ಅಂದರೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳು ಎಷ್ಟು ಉಪಯೋಗಕ್ಕೆ ಬಂತು? ಆ್ಯಂಡ್ ಸ್ಟೂಡೆಂಟ್ಸ್ ಇದ್ರ ಮೇಲೆ ಏನು ರಿಲೈ ಆಗಬೇಕಾ, ಏನಂತೀರಿ ಇದಕ್ಕೆ? ಸರ್ ಫಿಸಿಕ್ಸ್ NCERT ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸ್ತದೆ ನನಗೆ. ಯಾಕಂದ್ರೆ ಸ್ವಲ್ಪ ಬೇಡದಿರೋದೆಲ್ಲ ಎಳ್ದಿದ್ದಾರೆ, ಅಂದ್ರೆ 2 pages ಹೋದ್ರೆ 1 ಲೈನ್ 2 ಲೈನ್ ಆ ಥರ. ಓಕೆ ಫಿಸಿಕ್ಸ್ ನೋಟ್ಸ್ ಕೊಡೋದು, ನೀವು ಕೊಡೋ ನೋಟ್ಸ್ ಕಾಲೇಜ್ ಸಾಕು ಬೇಜಾರಾಗಿ. ಓಕೆ ಕೆಮಿಸ್ಟ್ರಿ ಮಸ್ಟ್, ಅದು ಓದ್ಲೇಬೇಕು, ಅದು ಒಂದೊಂದು ಪಾಯಿಂಟ್ ಮಿಸ್ ಆದ್ರೆ 1 ಮಾರ್ಕ್ ಹೋಗೋ ಚಾನ್ಸ್ ಇದೆ. ಮ್ಯಾಥ್ಸ್ ಎಲ್ಲ ಸಮ್ಸ್ ಮಾಡಿದ್ರೆ ಎಕ್ಸಾಂಪಲ್ಸ್ ಸೊ NCERT ಎಲ್ಲ ಪ್ರಾಬ್ಲಮ್ಸ್ಗಳು ಅವಶ್ಯಕತೆ ಇದೆ. ಎಸ್, ದಿಸ್ ಆಕ್ಚುಲಿ ಇಸ್ ಕರೆಕ್ಟ್ ಸ್ಟೂಡೆಂಟ್ಸ್. NCERT ಮೇಲೆ ನೀವು ಡಿಪೆಂಡೆನ್ಸಿ ಮಾಡ್ಕೊಳ್ಳೇಬೇಕು. NCERT ಇಸ್ ಮಸ್ಟ್. ಸೊ ಬೇಸಿಕ್ಸ್ ಎಲ್ಲ ಕೂಡ NCERT ಇದೆ ಅಂಡ್ ಎಲ್ಲ ಪ್ರಾಬ್ಲಮ್ಸ್ ಕೂಡ ರಿಲೇಟ್ ಆಗಿರೋದು NCERT ಇಲ್ಲೇ. ಸೊ ಯು ನೀಡ್ ಟು ಸ್ಟಡಿ NCERT ಇನ್ ಅ ವೆರಿ ಗುಡ್ ವೇ. ಸರ್ ಆಮೇಲೆ PYQs ಅದು ನಮ್ಮ ವರ್ಷಕ್ಕೆ ಆಕ್ಚುಲಿ ಎಕ್ಸಾಮ್ ಆಗಿಲ್ಲ. ಅಲ್ಲಿ ಬರೀ PYQs ಮಾಡ್ಕೊಂಡು ಹೋದ್ರೆ ಈ ಸತಿ ರ್ಯಾಂಕಿಂಗ್ ಇನ್ನೂ ಚೆನ್ನಾಗಿ ಬರ್ತಾ ಇತ್ತು. ಅದೇ ಮಕ್ಕಳ ಇನ್ನೊಂದು ವಿಷಯ ಏನಂತ ಅಂದ್ರೆ, ಇವನ್ ದ ಕ್ಯಾಂಡಿಡೇಟ್ ಇಸ್ ಆಲ್ಸೋ ಟೆಲಿಂಗ್ ಏನಂತ ಅಂದ್ರೆ, ನಾವೇನು PYQsಗಳಿದೆ ಮಕ್ಕಳ ಅದೇ ಪ್ಯಾಟರ್ನ್ ಮೇಲೆ ಪ್ರತಿ ವರ್ಷ ಕೂಡ ಕ್ವಶನ್ಸ್ಗಳು ಬರುತ್ತೆ. ಇಫ್ ಯು ಸಿ ದ ಕ್ವಶನ್ಸ್, ಓಕೆ, ಸೊ ಅದರಿಂದ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ PYQs ಮೇಲೆ ಡಿಪೆಂಡ್ ಆಗಿ. ಓಕೆ, ಸೊ ಆಲ್ ದಿ ಬೆಸ್ಟ್ ಫಾರ್ ಯು. ಐ ಆಮ್ ಹ್ಯಾಪಿ ಫಾರ್ ಯುವರ್ ಸಕ್ಸಸ್ ಆಕ್ಚುಲಿ. ಆ್ಯಂಡ್ ಇಬ್ರು ಬಂದಿದ್ದಕ್ಕೆ ತುಂಬಾನೇ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್.